ಕ್ರಿಸ್ತನೊಂದಿಗೆ ಜೀವಿಸುವುದು. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಕ್ರಿಸ್ತನೊಂದಿಗೆ ನಾವು ಹೇಗೆ ಜೀವಿಸುವುದು ಎಂಬುದನ್ನು ನೋಡುವುದಾದರೆ, ಕೊಲೋಸೆಯ ಪಟ್ಟಣದ ಜನರು ಈಗಾಗಲೇ ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಹೊಂದಿ ಪಾಪದ ಪಾಲಿಗೆ ಸತ್ತು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟವರಾಗಿದ್ದರು. ಆದರೆ ಅವರು ಇನ್ನೂ ಆತ್ಮಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕಾಗಿತ್ತು. ಆದ್ದರಿಂದಲೇ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 7 ತನಕ ಓದುವುದಾದರೆ ಈ ರೀತಿಯಾಗಿ ತಿಳಿಸುವವನಾಗಿದ್ದಾನೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ, ಅವುಗಳನ್ನು ಹುಡುಕದೆ ಮೇಲಿನವುಗಳ ಮೇಲೆ ಮನಸ್ಸಿಡಿರಿ, ಅವುಗಳನ್ನೇ ಹುಡುಕಿರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಯಾಕೆಂದರೆ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿದ್ದಾನೆ ಮತ್ತು ನಮ್ಮ ಜೀವ ಆತನ ಕೈಯಲ್ಲಿರುವುದರಿಂದ ಕ್ರಿಸ್ತನು ಎಲ್ಲಿದ್ದಾನೋ ಅಲ್ಲೇ ನಮ್ಮ ಮನಸ್ಸು ಸಹ ಇರಬೇಕು. ಆತನ ಜೊತೆಯಲ್ಲಿಯೇ ನಾವು ನಡೆಯುವಂಥವರಾಗಿರಬೇಕು. ನಾವು ದೀಕ್ಷಾಸ್ನಾನದ ಮೂಲಕವಾಗಿ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಪರಲೋಕಕ್ಕೆ ಹೋಗಬೇಕೆಂಬುದಾಗಿ ಬಯಸುವವರಾಗಿದ್ದೇವೆ. ಆದರೆ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು ಓದುವುದಾದರೆ, ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಸೆ, ದುರಾಸೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೌದು, ನಾವು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ದೀಕ್ಷಾಸ್ನಾನ ಹೊಂದಿ ಸಭೆಗೆ ಹೋಗಬಹುದು. ಆದರೆ ಭೂ ಸಂಬಂಧವಾದ ಇಂತಹ ವಿಷಯಗಳನ್ನು ನಾವು ಬಿಟ್ಟು ಬಿಡದೆ ನಮ್ಮನ್ನು ನಾವು ಪರಿಶುದ್ಧ ಮಾಡಿಕೊಳ್ಳದಿದ್ದರೆ ಪರಲೋಕ ರಾಜ್ಯಕ್ಕೆ ಹೋಗಲು ಸಾಧ್ಯವಿಲ್ಲ. ಆದುದರಿಂದಲೇ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ನಮ್ಮನ್ನು ನಾವು ಹೇಗೆ ಪರಿಶುದ್ಧ ಮಾಡಿಕೊಳ್ಳಬೇಕೆಂದರೆ ಮೇಲಿನವುಗಳ ಮೇಲೆ ಮನಸ್ಸಿಡಬೇಕು, ಅವುಗಳನ್ನೇ ಹುಡುಕುವಂತವರಾಗಬೇಕು ಹೊರತು ಭೂ ಸಂಬಂಧವಾದವುಗಳನ್ನಲ್ಲ. ನಾವು ಈ ಲೋಕದಲ್ಲಿರಬಹುದು, ಆದರೆ ನಮ್ಮ ಮನಸ್ಸು ಯಾವಾಗಲೂ ಆತ್ಮಿಕತೆಯಿಂದ ಕೂಡಿದ್ದು ಮೇಲಿನವುಗಳನ್ನು ಹುಡುಕುವಂತಹ ಮನಸ್ಸು ನಮ್ಮಲ್ಲಿರಬೇಕು. ಆದುದರಿಂದಲೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19ರಿಂದ 21 ತನಕ ನಾವು ಓದುವುದಾದರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳಿರಿ. ಯಾಕೆಂದರೆ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹೀಗೆ ದೇವರ ಬಲಗಡೆಯಲ್ಲಿ ಆಸೀನರೂಢನಾಗಿರುವ ಕ್ರಿಸ್ತನನ್ನು ನೋಡಿ ಆತನ ಮನಸ್ಸನ್ನು ಹೊಂದಿಕೊಂಡಿರುವವರು. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವುದಾದರೆ, ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದಿರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವುದು ಅಂದರೆ ಪ್ರತಿನಿತ್ಯ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುತ್ತಾ ಆತನ ಜ್ಞಾನ ವಾಕ್ಯದಲ್ಲಿ ಬೆಳೆಯುವವರಾಗುತ್ತೇವೆ. ನಾವು ಯಾವುದರ ಮೇಲೆ ಹೆಚ್ಚಾಗಿ ನಮ್ಮ ಮನಸ್ಸನ್ನು ಇಡುತ್ತೇವೆ, ಯಾವುದನ್ನು ನಾವು ಹೆಚ್ಚಾಗಿ ನೋಡುತ್ತೇವೆ, ಅದರಂತೆ ನಾವು ಆಗುವವರಾಗಿದ್ದೇವೆ. ಹಾಗೆ ನಾವು ಕ್ರಿಸ್ತನ ಮೇಲೆ ಮನಸ್ಸಿಟ್ಟು ಆತನ ವಾಕ್ಯವನ್ನು ನಾವು ಪ್ರತಿನಿತ್ಯ ಧ್ಯಾನಿಸಿ ಓದುವುದಾದರೆ ಆತನ ಗುಣ ಸ್ವಭಾವದಲ್ಲಿ ಬೆಳೆಯುವವರಾಗುತ್ತೇವೆ. ಇದರಲ್ಲಿ ಯಾವುದೇ ಭಿನ್ನಭೇದವಿಲ್ಲ. ಕ್ರಿಸ್ತನು ಎಲ್ಲರನ್ನ ಸರಿಸಮಾನವಾಗಿ ನೋಡುವವನಾಗಿದ್ದಾನೆ. ಎಲ್ಲರಿಗೂ ಆತನ ಗುಣದಲ್ಲಿ ಬೆಳೆಯುವಂತೆ ತನ್ನ ಕೃಪೆಯನ್ನು ತೋರಿಸುವವನಾಗಿದ್ದಾನೆ. ಆದುದರಿಂದಲೇ ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 14 ತನಕ ಓದುವುದಾದರೆ, ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪೊರಿಸದೆ ಒಬ್ಬರನ್ನೊಬ್ಬರು ಸರಿಸಿಕೊಂಡು ಶ್ರಮಿಸಿರಿ. ಕರ್ತನು ನಿಮ್ಮನ್ನು ಶ್ರಮಿಸಿದಂತೆಯೇ ನೀವು ಶ್ರಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಯಾಕೆ ಈ ಗುಣಗಳು ನಮ್ಮಲ್ಲಿರಬೇಕು ಅಂದರೆ, ಕ್ರಿಸ್ತನು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ಪ್ರತಿಷ್ಠೆಪಡಿಸಿದ್ದಾನೆ. ನಾವು ಆತನಿಗೆ ಪ್ರಿಯರಾಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಮತ್ತು ಶ್ರಮಿಸುವ ಗುಣಗಳನ್ನು ಹೊಂದಿಕೊಂಡು ಪ್ರೀತಿಯಿಂದ ಕ್ರಿಸ್ತನಂತೆ ಕ್ರಿಸ್ತನೊಂದಿಗೆ ಕ್ರಿಸ್ತನಲ್ಲಿ ಪರಿಪೂರ್ಣರಾಗುವುದರಿಂದ. ಕೊಲೋಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಎಂಬುದಾಗಿ ತಿಳಿಸುವವನಾಗಿದ್ದಾನೆ.
ಹೀಗೆ ಕ್ರಿಸ್ತನೊಂದಿಗೆ ಜೀವಿಸುವ ಒಬ್ಬ ವ್ಯಕ್ತಿ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡದೆ ಆತನು ಏನೇ ಮಾಡಿದರೂ ತನ್ನ ನಡೆ ನುಡಿ ಪ್ರತಿಯೊಂದನ್ನು ಸಹ ಕ್ರಿಸ್ತನ ಮಹಿಮೆಗಾಗಿಯೇ ಮಾಡುವವನಾಗಿದ್ದಾನೆ. ಆದುದರಿಂದ ನಮ್ಮ ಹಳೆಯ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡು ಕ್ರಿಸ್ತನ ಗುಣಗಳನ್ನು ಹೊಂದಿ ಕ್ರಿಸ್ತನಂತೆ ಕ್ರಿಸ್ತನೊಂದಿಗೆ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.